ನೀಡುವ ಗುಣ ನಿಮ್ಮಲ್ಲಿದ್ದರೆ ನೀವು ಯಾವ ದೇವಾಲಯಕ್ಕೂ ಹೋಗುವ ಅವಶ್ಯಕತೆ ಇಲ್ಲ. ನೀವು ನಂಬಿರುವ ದೇವರು ನಿಮ್ಮನ್ನು ಹುಡುಕುತ್ತಾ ನಿಮ್ಮ ಮನೆ ಬಾಗಿಲಿಗೆ ಬರುವನು ಅಂತ. ಹೆಂಗೆ ಅಂದ್ರೆ ನೀವು ಒಬ್ರಿಗೆ ಹಸ್ತು ಅನ್ನ ಕೂಡ ಉದ್ದೇಶ ಇದ್ರೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ನಿಮ್ಮ ಹುಡ್ಕೊಂಡು ನಿಮ್ಮ ಮನೆ ಹತ್ರ ದೇವ್ರು ಬರ್ತಾನೆ. ಅದಕ್ಕೆ ನಾನೇ ಸಾಕ್ಷಿ. ಯಾಕಂದ್ರೆ ಆಲ್ ಓವರ್ ಕರ್ನಾಟಕ ನಾನು ಎಲ್ಲೇ ಹೋದ್ರು ಟೋಲ್ಗೇಟ್ ಫ್ರೀ, ವಂಡರ್ಲಾ, ಫನ್ವಾರ್ಡ್, ರೆಸಾರ್ಟ್, ಯಾವ ಹೋಟ್ಲಿಗೆ ಹೋದ್ರು ನಿಮ್ಮ ಹತ್ರ ಕಾಸು ತಗೊಂಡ್ರೆ ದೇವ್ರ ಮೆಚ್ತಾನೆ ಅಂತಾರೆ. ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಸಿಕ್ಕಿದ ಯಾರಿಂದ ಗೊತ್ತಾ? ಅಪ್ಪ ಅಮ್ಮಂಗಿರೋ ತಾಕತ್ತದು, ಅಪ್ಪ ಅಮ್ಮಂಗಿರೋ ವ್ಯಾಲ್ಯೂ ಅದು. ಇವತ್ತು ನೋಡಿ ನನಗೊಂದು 3,500,000 ಮೇಲ್ ಬಂದಿದೆ ಅವಾರ್ಡು. ಸ್ವಲ್ಪ ಥಿಂಕ್ ಮಾಡಿ, ನಿಮ್ಗೆಲ್ಲರಿಗೂ ನಗು ಬರ್ಬೋದು. ಎಷ್ಟೋ ಜನ ಮಕ್ಕಳು ಅವ್ರ ಅಮ್ಮಂದ್ರನ್ನೆಲ್ಲ ಆಚೆ ಹಾಕಿದ್ದಕ್ಕೆ, ಅವ್ರ ಅಮ್ಮಂದ್ರನ್ನೆಲ್ಲ ಡಾನ್ಸ್ ಹಾಕಿದ್ದಕ್ಕೆ ನನಗೆ 3,500,000 ಮೇಲ್ ಬಂದಿದೆ ಅವಾರ್ಡು. ಅದೇ ಎಲ್ಲಾ ಗಂಡಂದ್ರು ಹೆಂಡತಿರ್ನೆಲ್ಲ ಆಚೆ ಹಾಕ್ಬಿಟ್ಟು ಹೆಂಡತಿನೆಲ್ಲ ಡಾನ್ಸ್ ಹಾಕಿ ಹೆಂಡತಿಯರ ಆಶ್ರಮ ಅಂತ ಮಾಡಿದ್ರೆ ಅವಾರ್ಡ್ ಕೊಡ್ತಿದ್ರ? ಸಾಧ್ಯ ಇಲ್ಲ ಅಲ್ಲ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ಹೆಂಡತಿಗೂ ಅಮ್ಮಗೂ ಏನ್ ಡಿಫ್ರೆನ್ಸ್ ಅಂತ. ಅಂದ್ರೆ ಹೆಂಡತಿ ಎರಡನೇ ತಾಯಿನೇ, ತಿಪ್ಪುರ್ಲಾಗ ಹೊಡೆದ್ರು ಮೊದಲನೇ ಅಮ್ಮ ಸಾಧ್ಯ ಇಲ್ಲ, ಗಂಡ ಎರಡನೇ ಅಪ್ಪನೇ ಮೊದಲನೇ ಅಪ್ಪ ಸಾಧ್ಯ ಇಲ್ಲ. ಗುರು ಇದ್ದಾಗ ಖುಷಿಯಿಂದ ನೋಡ್ಕೊಂಡ್ಬಿಡಿ. ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ಹೆಂಡತಿ ಬಿಟ್ಟಾದ್ರೆ ಎರಡನೇ ಮದುವೆ ಆಗ್ಬೋದು, ರೈಟ್? ಗಂಡ ಬಿಟ್ಟಾದ್ರೆ ಎರಡನೇ ಗಂಡ ಸಿಗ್ತಾನೆ. ಮಕ್ಕಳೇ ಆಗಿಲ್ಲ ಅಂದ್ರೆ ದತ್ತು ತಗೊಂಡು ರಂಜಿಗೆ ಬೆಳೆಸಿದ್ರೆ ಮಮ್ಮಿ ಡ್ಯಾಡಿ ಅಂತ ಕರೀತವೆ. ಎಷ್ಟೇ ಕೋಟಿ ಕೊಟ್ಟರು ಅಪ್ಪ ಅಮ್ಮ ಸಿಗಲ್ಲ. ಅದನ್ನ ಬರೆದಿಟ್ಕೊಳ್ಳಿ. ಇವತ್ತು ನಾನು ಏನಾರ ಕೊಟ್ಟಿದ್ದೀನಿ ಗೊತ್ತಾ? ನಿಮ್ಗೆ ಚೆನ್ನಾಗಿದ್ದೀರಲ್ಲ, ಒಂದೇ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ನಿಮ್ಮಲ್ಲಿ ಯಾರು ಒಳ್ಳೆಯವರಿದ್ದೀರಾ? ಕೈ ಎತ್ತಿ. ಒಳ್ಳೆಯವರು 1 2 3 4. ಏನ್ ಗುರು ಯಾರು ಒಳ್ಳೆಯವರು? ಕಡಿಮೆನಾ? ಯಾರು ಒಳ್ಳೆಯವರಿಲ್ವಾ? ಒಂದು 2 3 ನಿಮ್ ಕೈಯಲ್ಲಿ ಹಂಗೆ ಇರ್ಬೇಕು. ಇವಾಗ ನಾನು ಹೇಳ್ತೀನಿ, ನನ್ನ ಪ್ರಕಾರ ಒಳ್ಳೆಯವನಂದ್ರೆ ಕಾಮ, ಕ್ರೋಧ, ಮದ, ಮತ್ಸರ, ಕೋಪ, ಅಸೂಯೆ, ಸ್ವಾರ್ಥ ಇಲ್ಲದೆ ಇರೋನೆ ಒಳ್ಳೆಯವನು. ಇವಾಗ ಎತ್ತಿರ್ತಾ ಇದ್ದೀನಿ. ನಿಮ್ಗೆಲ್ಲ ಚೆನ್ನಾಗಿ ಕೊಡ್ಸಿದ್ರೆ ಕೋಪ ಬರುತ್ತೆ ಕಣ್ರ. ನೀವು ಕೆಟ್ಟವರ ಕೈ ಇಳಿಸ್ರ. ನೀವು ಅಷ್ಟೇ, ಯಾರು ಒಳ್ಳೆಯವರಿಲ್ಲ. ಒಳ್ಳೆಯವರಾಗೋದು ಬೇಡ. ನಾನು ಹೇಳ್ತಾ ಇದ್ದೀನಿ, ನಾನಂತೂ ಒಳ್ಳೆಯವನಲ್ಲ. ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೇ. ತಿಪ್ಪುರ್ಲಾಗ ಹೊಡೆದ್ರು ಯಾವನು ಒಳ್ಳೆದಾಗ ಸಾಧ್ಯನೇ ಇಲ್ಲ. ಒಳ್ಳೆ ಕೆಲಸ ಮಾಡಲ್ಲ. ಒಳ್ಳೆಯವರಂತ ಹೇಳ್ಕೊಳಕ್, ಕೆಟ್ಟ ಹೇಳ್ಕೊಳಕ್ ತೊಂಬೇಕು ಅಲ್ವಾ? ನಾನಂತೂ ಒಳ್ಳೆನಲ್ಲಪ್ಪ. ಇದೆಲ್ಲ ಜಾಸ್ತಿನೇ ಇದೆ. ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ. ಇವತ್ತು ನವೀನ್ ಅವರು ಯಾವುದೇ ಕಾರ್ಯಕ್ರಮ ಮಾಡ್ಲಿ ಸರ್ ಬರ್ಬೇಕು ಅಂತ ಕರೀತಾರೆ. ಇಲ್ಲಿಂದ ನೋಡಿ ಆಲ್ಮೋಸ್ಟ್ ಒಂದು 2.5 ಗಂಟೆ ಜರ್ನಿ. ಯಾಕೆ ಬರ್ತೀನಿ ಗೊತ್ತಾ? ನನಗೆ 20,000 ಕೊಡ್ತಾರೆ ಅದಕ್ಕೆ. ಅಲ್ಲ, ಒಂದು ಪ್ರೀತಿ ವಿಶ್ವಾಸ ಅಷ್ಟೇ. ಒಂದು ಲೈಫಲ್ಲಿ ಉಳಿಯೋದು